ಸರಿ ಎಬ್ಬಿ ಮತ್ತೆ ಒಂದ್ ತೆಗೆದು ಪುಟ್ಟಕ್ಕೆ ಇಡ್ಬೇಕ್ರಿ. ಅದ್ರಾಗ ಒಂದೊಂದ್ ಪಾಕ್ನ ಮುರ್ಕೊಂಡ ಹೋಗ್ತಾವ್ರಿ. ಓಹ್ ಅದು ಲಾಸ್ ಆಗ್ಬಿಡುತ್ತಲ್ಲ ಅವ. ಮತ್ ಒಳ್ಳೆ ಹಾಕದ್ರಿ. ಅಂದ್ರೆ ಎಷ್ಟು ಸಾವಕಾಶ ಸೂಕ್ಷ್ಮ ಮಾಡ್ಬೇಕು. ಎಂತ ಸೂಕ್ಷ್ಮ ಮಾಡಿದ್ರನ ಪಳಕ್ನ ಮುರ್ಕೊಂಡ್ಬಿಡ್ತಾರ. ಒಂದ್ ಹೋಗ್ಬಿಡ್ತೀರ ಅದ್ರಾಗ. ಅದು ಒಂದ್ ಸೂಪರ್. ಅಂದ್ರ ಸೂಕ್ಷ್ಮ ಮಾಡ್ಬೇಕವ. ಹ್ಞೂನ್ರಿ. ಇಲ್ಲಾಂದ್ರ ಹೊಡೆದೋಗ್ಬಿಡ್ತಾವ. ಎಂತ ಮಾಡಿದ್ರನು ಒಂದೊಂದ್ ಹೊಡೆದೇ ಬಿಡ್ತಾವ. ಈ ತರ ನೆಟ್ಟು ಹಾಕ್ಬಿಡ್ತೀರಿ. ಕನ್ಯಾ ತಕ್ಕಂದಾರ ಇವಾಗ ಜಾಸ್ತಿ ಹೋಗತ್ರಿ. ಇವಾಗ ಜಾಸ್ತಿ ಹೋಗುತ್ತಲ್ಲ ಅವಾಗ ಬರೀ ಬೆಳಗಾರ ಅಷ್ಟ ರೀ. ಬೆಳಗಾರ ಅಷ್ಟ ಹೋಯ್ತಾರ. ಇದು ಒಂದ್ ಕಲೆ ಎಲ್ಲರಿಗೂ ಬರಲ್ಲ ಈ ತರ ಮಾಡೋದು. ಎಷ್ಟೋ ಜನ ಮಾಡಕ್ ಹೋಗಿ ಕೈ ಸುಟ್ಕೊಂತಾರ. ಅಂದ್ರೆ ಅದ ಒಯ್ಲ್ ಬೇಕ್ರಿ. ಅದು ಒಂದು ಮಗನ ಒಂದ್ ಚೂರು ಸಿಡಿತಿ ಅಂದ್ರ ಬಬ್ಬೆ ಅದ್ ಬಿಡ್ತೈತ್ರಿ. ಹಂಗಾಗಿ ಆಣ ಹಿಡಿಯೋದ ಮೇನ್ ರೀ. ಆನ ಹಿಡಿಯೋದ ಮೇನ್. ಏನ್ ಮಾಡಿದ್ರ 1.5 ಕ್ವಿಂಟಲ್ ಮಾಡಿದ್ರಿ. 1.5 ಕ್ವಿಂಟಲ್ ಸಿಗಿ ಉಣಿಗೆ ಹೋಯ್ತ್ರಿ. ಈಗ ಅರಿಬಿತಾರ ಈಗ 2 ಕ್ವಿಂಟಲ್ ತಗೊಂಬಂದ್ರಿ. ಅದ್ರ ಎಷ್ಟು ಹೋಗತ್ತೆ ನೋಡ್ಬೇಕ್ರಿ. ಅಂದ್ರ ಈ ಟೈಮ್ನಾಗ ಬೇಡಿಕೆ ಜಾಸ್ತಿ ರೀ, ಸಿಗಿ ಉಣಿಗೆ ಬೇಡಿಕೆ ಜಾಸ್ತಿ ನಿಮ್ಗೆ? ಎರಡು ಸೇಮ್ ರೀ. ಸಿಗಿ ಉಣಿಯಾಗ ಸ್ವಲ್ಪ ಇದನ್ನ ಮಾಡ್ತಾರ. ಈ ಗೌರಿ ಉಣಿಯಾಗ ಸ್ವಲ್ಪ ಜಾಸ್ತಿ ಹೋಗತ್ರಿ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿದ್ದೀನಿ. ಯಾವತ್ತು ರೈತರು ಚಾನಲ್ ರೈತರಿಗೆ ವಿಶೇಷ ವಿಡಿಯೋ ಮಾಡ್ತಂತಿದ್ರು. ಆದ್ರೆ ಇವರು ರೈತರ ಅಪ್ಪಟ ರೈತರು. ಆದ್ರೆ ಈ ಗೌರಿಣಿ ಮತ್ತು ಸಿಗಿಣಿ ಹಬ್ಬ ಬಂದಾಗ ಇವರೊಂದು ವಿಶೇಷವಾಗಿ ಒಂದು ಏನಂದ್ರೆ ಸಿಹಿ ಪದಾರ್ಥ ತಯಾರು ಮಾಡ್ತಾರ. ಅಂದ್ರೆ ಎಲ್ಲರಿಗೂ ಗೊತ್ತೈತಿ ಸಿಗಿಣಿ ಗೌರಿಣಿ ಅಂದ್ರೆ ಒಂದು ಆರತಿ ಅಂತ ಹೇಳಿ ಅದನ್ನ ರೆಡಿ ಮಾಡೋದು. ಅದು ಎಷ್ಟು ತೊಂದರೆ ಐತಪ್ಪ ಅಂದ್ರೆ ಈಗ ಅವರು ಇಲ್ಲಿ ರೆಡಿ ಮಾಡಿ ಇಟ್ಟಾರ. ಆದ್ರೆ ಎಷ್ಟೊತ್ತಾಯ್ತು ನಾವು ಬಂದು ನೋಡಕತ್ತೀನಿ. ಒಂದು ತಾಸು ಆಯ್ತು. ಅದು ಆಣ್ ಬರ್ತಾ ಇಲ್ಲ ಅಂತ ಕಾಯ್ತಾರ. ಅದು ಎಷ್ಟು ಕಷ್ಟ ಐತಿ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ಅಣ್ಣ ನಮಸ್ತೆ. ಅಣ್ಣ ನಮಸ್ಕಾರ. ನೋಡ್ರಿ ಈ ಅಣ್ಣವ್ರು ಬಹಳ ಬಿಜಿ ಅದಾರ. ಅದಕ್ಕೆ ನಾನು ಈ ಸದ್ಯ ನಾನು ಕ್ಯಾಮ್ರಾ ಹಿಡ್ಕೊಂಡು ಅವ್ರ ಹತ್ರ ಬರ್ತೀನಿ ರೀ. ಅಣ್ಣ ಈಗ ಏನ್ ಮಾಡಕತ್ತೀರಿ? ಆರತಿ ಮಾಡಕತ್ತೀರಿ. ಆರ್ತಿರಿ. ಇದು ಎಷ್ಟೊತ್ತಾತಲ್ರಿ? ನಾನ ಬಂದ್ ಆರತಿ ಹೋಗ್ಬೇಕಂತ ಬಂದ್ರ ಎಷ್ಟೊತ್ತಾತ್ ನೀವು ಇದ್ ಮಾಡಕತ್ತಿ? ಮತ್ ಬರ್ತೀರಿ ಮತ್ತೆ ಆಗತ್ರಿ. ಮತ್ತೆ ಅದು ಒಂದ್ ತಾಸ 1 ಗಂಟೆ ಅಂತ ಬೇಕ್ರಿ. 1 ತಾಸು ಬೇಕ್ರಿ. ಒಂದ್ ತಾಸು ಬೇಕ್ರಿ. ಅಲ್ರಿ ಆರತಿ ರೇಟ್ ನೋಡ್ರಿ ಭಾಳ ಐತಿ ಅಂತಾರ. ನೀವ್ ನೋಡಿದ್ರ ಇಷ್ಟೆಲ್ಲ ಕಷ್ಟ ಪಡ್ತೀರಿ. ಅದಕ್ಕ ಹೊಂದಾಣಿಕೆ ಆಗುತ್ತ ಎಲ್ಲ ವೆಸ್ಟ್ ಬರ್ತಲ್ರಿ. ಮತ್ತೆ ಈಗ ಬಂತ್ ನೋಡ್ರಿ. ಈಗ ಇದು ಬಂತನ್ರಿ? ಈಗ ಬಂತ್ ನೋಡ್ರಿ. ಎಷ್ಟೊತ್ತು ಕುಚ್ಚಿದ್ರಿ? ಒಂದ್ ಗಂಟೆ ನೋಡ್ರಿ. 1 ತಾಸು ರೀ. ಎಷ್ಟ್ ಕೆಜಿ ಇದ್ರಿ ಇದು? ಇದು ಒಂದ್ 8 ಕೆಜಿ ಆಗತ್ರಿ. 8 ಕೆಜಿ ರೀ. 8 ಕೆಜಿ ಸಕ್ರಿ ಅದ್ರಿ. ಇವು ಎಷ್ಟ್ ಆಗ್ಬೋದ್ರಿ? ಆರತಿ ಒಂದ್ 7 ಕೆಜಿ 6.5 ಕೆಜಿ ಬರ್ತಾವ. ಅಂದ್ರ ಕಡಿಮೆ ಆಗತ್ರಿ. ಕಡಿಮೆ ಆಗತ್ರಿ. ಮತ್ ಒಳ್ಳೆ ವೇಸ್ಟ್ ಬರ್ತಲ್ರಿ. ಈ ತರ ವೇಸ್ಟ್ ಬಂದ್ಬಿಡುತ್ತೆ. ವೇಸ್ಟ್ ಬರ್ತದೆ. ಇದು ಎಷ್ಟು ವರ್ಷದಿಂದ ಇದು ನಿಮ್ದು? ಯಾಕಂದ್ರೆ ನೀವು ಅಪ್ಪಟ ರೈತರ. ಈ ರೈತ ಉದ್ಯೋಗ ಮಾಡ್ಕೊಂಡು ಇದನ್ನ ಯಾವಾಗಿಂದ ಮಾಡ್ತಿದ್ರಿ ಅಥವಾ ಏನ್ ಈಗ ಇಷ್ಟಿದ್ದೈತೆ ಸ್ಟಾರ್ಟ್ ಆತ? ಇಲ್ರಿ, ಅಲ್ಲೇ ಮೊದ್ಲದ ಮಾಡಿದ್ರಿ. ಅಲ್ಲೇ ನಾವು ಮೊದ್ಲೇ ಇದೇ ಮಾಡ್ತೀವಿ. ಅಂದ್ರೆ ಎಷ್ಟು ವರ್ಷ ಆಯ್ತ್ರಿ? ಈ ಒಂದ್ 3-4 ವರ್ಷ ಆತ್ರಿ. 3-4 ವರ್ಷ ಆಯ್ತ್ರಿ. 3-4 ವರ್ಷ ಮಾಡ್ತೀವಿ. ಅಂದ್ರ ಇದು ಹಬ್ಬದಾಗ ಅಷ್ಟ ಮಾಡ್ತೀರಿ? ಹಬ್ಬದಾಗ ಸಿಗಿಣಿ ಮತ್ತೆ ಗೌರಿಣಿಗೆ ಎಷ್ಟು ಕೆಜಿ ಮಾಡ್ಬೋದ್ರಿ ನೀವು? ಸಿಗಿಣಿಗೆ ಎಷ್ಟು, ಗೌರಿಣಿ? ಸಿಗಿಣಿಗೆ ಏನ್ ಮಾಡಿದ್ರಿ? 1.5 ಕ್ವಿಂಟಲ್ ಮಾಡಿದ್ರಿ. 1.5 ಕ್ವಿಂಟಲ್ ಸಿಗಿಣಿಗೆ ಹೋಯ್ತ್ರಿ. ಈಗ ಅರಿಬಿತಾರ ಈಗ 2 ಕ್ವಿಂಟಲ್ ತಗೊಂಬಂದ್ರಿ. ಅದ್ರ ಎಷ್ಟು ಹೋಗತ್ತೆ ನೋಡ್ಬೇಕ್ರಿ. ಅಂದ್ರ ಈ ಟೈಮ್ನಾಗ ಬೇಡಿಕೆ ಜಾಸ್ತಿ ರೀ, ಸಿಗಿಣಿಗೆ ಬೇಡಿಕೆ ಜಾಸ್ತಿ ನಿಮ್ಗೆ? ಎರಡು ಸೇಮ್ ರೀ. ಸಿಗಿ ಉಣಿಯಾಗ ಸ್ವಲ್ಪ ಇದನ್ನ ಮಾಡ್ತಾರ. ಈ ಗೌರಿ ಉಣಿಯಾಗ ಸ್ವಲ್ಪ ಜಾಸ್ತಿ ಹೋಗತ್ರಿ. ಜಾಸ್ತಿ ಹೋಗತ್ರಿ.
ಅಂದ್ರೆ ಒಯ್ಯಾಗಿಲ್ರಿ ಆರ್ತಿ ಒಯ್ಯಾರ ಇಸಕಿ ಸಿಗಂಬರೆ ಮೊಮ್ಮಕ್ಕಳಿಗೆ ಸ್ವಸ್ಥರಿಗೆ ಎಲ್ಲರಿಗೆ ಹೊಸದಾಗಿ ಕನ್ಯಾ ತಗೊಂಡರಿಗೆ ಹ್ಞೂ ಗೌರಿ ಹುಣ್ಣಿಮ್ಯಾಗ ಈಗ ಹ್ಞೂ ಊರಿಗೆ ಹೆಣ್ಣು ಕನ್ಯಾ ತಗೊಂಡಾರ ಹ್ಞೂ ಒಯ್ತಾರ್ರಿ 5 ಕೆಜಿ 5 ಕೆಜಿ ಒಯ್ತಾರ್ರಿ ಕನ್ಯಾ ತಕೊಂಡಾರ ಹಾನ್ರಿ ಇವಾಗ ಜಾಸ್ತಿ ಹೋಗತ್ರಿ ಇವ ಜಾಸ್ತಿ ಹೋಗುತ್ತಲ್ಲ ಅವಾಗ ಬರೇ ಬೆಳಗಾರ ಅಷ್ಟ ರೀ ಬೆಳಗಾರ ಅಷ್ಟ ಹೋಯ್ತಾರ ಇದು ಒಂದ್ ಕಲೆ ಎಲ್ಲರಿಗೂ ಬರಲ್ಲ ಈ ತರ ಮಾಡೋದು. ಎಷ್ಟೋ ಜನ ಮಾಡಕ್ ಹೋಗಿ ಕೈ ಸುಟ್ಕೊಂತಾರ. ಅಂದ್ರ ಅದ ಒಯ್ಲ್ ಬೇಕ್ರಿ ಅದು ಒಂದು ಮಗನ ಒಂದ್ ಚೂರು ಸಿಡಿತಿ ಅಂದ್ರ ಬಬ್ಬೆ ಅದ್ ಬಿಡ್ತೈತ್ರಿ. ಹಂಗಾಗಿ ಹಣ ಹಿಡಿಯೋದ ಮೇನ್ ರೀ. ಆನ ಹಿಡಿಯೋದ್ ಮೇನ್. ನೀವ್ ಎಷ್ಟ್ ವರ್ಷದಿಂದ ಇದನ್ನ ಹಣ ಹಿಡಿಯೋದ್ ಕಲ್ತೀರಿ? ಈಗ ಒಂದ್ 8 ವರ್ಷ ಆತ ಏನ್ರಿ? 8 ವರ್ಷ ಆತ. ಅಂದ್ರೆ ಇದು ಮತ್ತೆ ಹಣ ಕೆಳಗಿಳಿದ ಮೇಲೆ ಆರ್ಸಕ್ ಬಿಡ್ಬೇಕು. ಇದನ್ ತಿರ್ಬೇಕ್ರಿ ಮಂದಗಾಗ ಮಠ. ಇದನ್ನ ಮಂದಗಾಗ ತಿರ್ಬೇಕ್ರಿ. ಮಂದಗಾಗ ಮಠ ತಿರುವಿಂದ ಅದಕ್ ಹಾಕ್ಬೇಕ್ರಿ. ಹಚ್ಪಡಿಗೆ ಹಾಕ್ಬೇಕು. ಹಚ್ಪಡಿ ಹಾಕಿಂದ ಎಷ್ಟೊತ್ತಿಗೆ ಬರ್ತಾರ ಹೊರಗ? ಆಗ ಹಿಂದ ಬರ್ತಾರ. ಅವ್ನ್ ರಬ್ಬಲ್ ಬಿತ್ತದ, ಅವ್ನ ಆರ್ತಿ ತೆಗಿಯೋದು, ಮತ್ತೆ ಹೋಗಿ ನೀರಾಗ ಹಾಕೋದು, ತೊಳೆಯೋದು. ಅಂದ್ರ ಮತ್ತೆ ಮೇಲೆ ಏನ್ ಹಚ್ಚಿರ್ತ ಸ್ವೀಟ್ ತೆಗೆದು ರೆಡಿ. ಒಳ್ಳೆ ಬರಾಗಿಲ್ರಿ ಅದು, ಜಿಡ್ ಇರ್ತೈತಿ ಅಲ್ಲ ಬರಾಗಿಲ್ರಿ ಅದು. ಮತ್ತೆ ತೊಳೆದು ರಬ್ಬಲ್ ಹಾಕಿ ಮತ್ತೆ ಹಾಕ್ಬೇಕ್ರಿ. ಮತ್ತೆ ಹಾಕ್ಬೇಕು. ಈ ಒಂದ್ ಇಷ್ಟ ಮಾಡ್ಬೇಕಂದ್ರ ಎಷ್ಟೊತ್ತ ಆಗ್ಬೋದು? ಅಂದ್ರ ಸಕ್ರಿ ನಾಣ ತೆಗಿಯೋದಂದ್ರ 2 ತಾಸ. 2 ತಾಸ ಬೇಕ್ರಿ. ನೋಡ್ರಿ 2 ತಾಸ ಕೆಲ್ಸನ ಏನೋ ನೋಡಕ್ ನಾವ್ ಅಲ್ಲಿ ಬರ್ತೀವಿ ಅಂಗಡಿಯಾಗ ನಿಮ್ಗೆ ದುಡ್ಡು ಕೊಟ್ಟು ತಗೊಂಡ್ ಹೋಗ್ಬಿಡ್ತೀವಿ 5 ನಿಮಿಷನಾಗ. ಆದ್ರ ನೀವ್ ನೋಡಿದ್ರೆ ಶ್ರಮ ಜಾಸ್ತಿ ಇರ್ತದೆ. ಅಡ್ವಾನ್ಸ್ ಇಷ್ಟ ನಮ್ಗೆ ಬೇಕು, ಇಷ್ಟ ಕೆಜಿ ರೆಡಿ ಮಾಡ್ಕೊಡ್ರಿ ಅಂತಂದ. ನೋಡ್ರಿ ಸ್ನೇಹಿತರೆ, ಅಮ್ಮ ಸುಮಾರು ಒಂದ್ 70 ಇರ್ಬೋದಮ್ಮ ವಯಸ್ಸು. 60 ಮ್ಯಾಲೆ ಅದಾವ್ರಿ. 60 ಮ್ಯಾಗ ಅದಾವ. ಇನ್ನ ಮಾಡಕೈತಿ ಒಂದ್ 10 ವರ್ಷ ಆಯ್ತು. 10 ವರ್ಷ. 60 ಎಲ್ ಬಿಡ್ರಿ, 70 ವರ್ಷದಾರ ಅದಿರಿ. ನೋಡ್ರಿ 70 ಮ್ಯಾಗ ಅದ ಹಾಕ್ರಿ. ನೋಡ್ರಿ 75 ವರ್ಷ ಮ್ಯಾಗ ಅದಾರ್ರಿ. ನೋಡ್ರಿ ಇಲ್ಲ ಹಿರಿಯರ್ 75 ವರ್ಷ ಮ್ಯಾಗ ಅದಾರ. ಅವ್ರ ನೋಡ್ರಿ ಭಯನೇ ಇಲ್ಲ. ಮತ್ತದ ನಾವು ಆಣ ಏನಾದ್ರು ಕೈ ಮೇಲೆ ಬಿದ್ರೆ ಗೊಬ್ಬ ಹೇಳುತ್ತೆ, ಬಾಳ ಇದಿರುತ್ತೆ. ಜಾಸ್ತಿ ಮಾಡ್ತೀರ ಒಟ್ಟ ಬೆಲ್ಲದ ಮಾಡಿ ಬಟ್ಟೆ ಬೆಲ್ಲದ್ ಮಾಡಲ್ರಿ. ಚಂದ ನೋಡ್ತಾರ್ರಿ. ಈಗ ಚಂದ ನೋಡ್ತಾರ ಹೊರತು ಆರೋಗ್ಯ ನೋಡಲ್ಲ. ಆರೋಗ್ಯ ನೋಡ್ಬೇಕಂದ್ರೆ ಬೆಲ್ಲದ್ ಕೇಳ್ಬೇಕು. ಏನ್ರಿ ಪಾಕಿದ್ರಿ ಅರ್ಧ ಕೆಜಿ ಒಯ್ತಾರ. ಅಂದ್ರೆ ಊರನಾರ ಅಷ್ಟ ಒಯ್ತಾರ. ಆರ್ಡರ್ ಮಾಡಿದಾರ ಒಯ್ತಾರ. ಅಂಗಡಿಯಾರ ಯಾರ ಇಷ್ಟ ಯಾರು ಮಾಡಗಲ್ರಿ. ಆರ್ತಿ ಒಯ್ಯಾರ ಅಷ್ಟ ಒಯ್ತಾರ. ಬಂದ್ ಆರ್ಡರ್ ಯಾರು ತಿರುತ್ತಾ ಇರ್ಬೇಕವ. ಈ ತರ ಅದನ್ನ ಇಟ್ಟು ಹಾಕ್ಬಿಡ್ತೀರಿ. ಹಿಂಗೆ ಇರ್ತಾವ, ಯಾರೋ ಬಂದು ನೋಡ್ಬಾರ್ದ. ಅದನ್ನ ಆತರ ಹಂಗೇನಾರ ಆತಂದ್ರ ಒಂದ್ ಅಡಿಯೇನಾರ ಹೇಳೋದಾಗ ಅಂದ್ರ ಬಂದವ್ರ ಒಟ್ಟು ಕಣ್ಣು ಆಗಲ್ರಿ. ಒಬ್ಬೊಬ್ರ ಕಣ್ಣು ಇರ್ತಾವ. ಹಂಗ್ರಿ ಸಮಸ್ಯೆ. ಇದ್ರಾಗ ಯಾವ ಹಚ್ಪಡಿದಾವ? ಗೊಂಬಿರಿ ಗೊಂಬಿರಿ ಮತ್ತೆ ಎಲ್ಲ ಇರ್ತಾವ್ರಿ. ಆರ್ತಿ ಅದಾವಲ್ಲಿ. ಹಾನ್ರಿ ಇವು ಗೊಂಬಿ ಆರ್ತಿ ಅಲ್ಲಿ ಆರ್ತಿ ಅದಾವ್ರಿ. ಆರ್ತಿ ಅವಕ್ ಹಾಕಪ್ಪ ಅಂದ್ರ ಆರಿಂದ ಹಾಕ್ಬೇಕನ. ಅಂದ್ರ ಇವಕ್ಕ ಬುಡಕ ಹೆಸರು ಇಳಿಯಾಕ ಬಿಡು ಐತ್ರಿ. ಅವ್ ಆರ್ತಿ ಇರಂಗಿಲ್ಲ, ಸಾಪ್ ಇರ್ತೈತಿ ಅಲ್ಲ. ಆರಿಂದ ಹಾಕಿದ್ರ ಅದ ಸ್ವಲ್ಪ ಇದಾದ್ರ ಕೆಳಗ್ ಬಂದ್ ಬರುತ್ತ. ಅದ್ರಾಗ ಬರಾಗಿಲ್ರಿ. ಆರಿಂದ ಹಾಕ್ಬೇಕು ಗಟ್ಟಿಗಿಂದ. ಇವು ಬುಡಕ್ ಕೊಳ್ಳಿ ಇರ್ತಾವು. ಅದ ನೀರಿನಿಂದ ಇಳಿದ್ ಬಿಡ್ತೈತಿ. ಈಗ ಮತ್ತೆ ರೆಡಿ ಅಣ್ಣ. ಇದು ಎಷ್ಟು ಕೆಜಿ? ಒಮ್ಮೆ ಹಾಕಿದ್ರೆ 8 ಕೆಜಿ.
ಆತರ ಇರ್ತಾನ ಅದ ಈ ತರ ಇರ್ತೈತ್ರಿ. ಇವನ್ ಎರಡು ಕೂಡಿಸಿ ರಬ್ಬಲ್ ಹಾಕದ್ರಿ. ರಬ್ಬರ್ ಹಾಕಿ ಸರ್ತಿಗೆ ಹಾಕ್ಬೇಕ್ರಿ. ಸರ್ತಿಗೆ ಹಾಕ್ತಿರಿ ಅಂದ್ ಕ್ಲೀನ್ ಮಾಡೋದು ಹಾಕೋದ್ರಿ. ತೊಳೆಯೋದು ಹಾಕೋದ್ರಿ. ಅಯ್ಯ ಅದಕ್ಕೆ ಈಗ ಹಣ ಬಂದಿರ್ತಲ್ಲ ಹಣದ ಬುಕ್ ಹಾಕ್ಬೇಕಂದ್ರ ಗಟ್ಟಿ ಆಗ್ಬೇಕನಪ್ಪ. ಮನೆಯವ್ರ ಎಲ್ಲಾರು ಮಾಡ್ಬೇಕ ಒಟ್ಟ ಅವ್ರು ಇವ್ರು ಅನ್ನಂಗಿಲ್ಲ. ಅಂದ್ರ ಮೊದ್ಲ ಫ್ರೀ ಮಾಡ್ಕೋಬೇಕನವ. ಅಮ್ಮ ಮಾತಾಡ್ತಾರ ಮತ್ತೆ ಬಿಡಿಸ್ರಿ ಹಿಂಗ ಅಗಲ ಮಾಡ್ಬೇಕ್ರಿ. ಹಿಂಗ ಆರ್ತಾವ್ರ ಆಮೇಲೆ ಬಿಡಿಸೋದ್ರಿ. ಓ ಈ ತರ ಗೊಂಬೆ ರೆಡಿ ಆಗ್ತಾವ. ಆಮೇಲೆ ಈ ತರ ಕಲರ್ ಬರ್ತಾವ. ಇಲ್ರಿ ಅವು ಬೆಳೆವ್ ಇವು. ನೋಡ್ರಿ ಸ್ನೇಹಿತರೆ, ಅಜ್ಜಿ ಒಂದು ಸುಮಾರು 75-80 ವರ್ಷ ಆದ್ರ ಅವ್ರ ಎಷ್ಟ ನೋಡಿ ಇದೆಲ್ಲ ಬಿಸಿ ಹಾಣದಲ್ಲಿ ಮಾಡುವಂತ ಕೆಲಸ ಆದ್ರ ಅವ್ರು ನೀಟಾಗಿ ಯಾತ್ರ ಮಾಡ್ತಾರ. ಪಿಚ್ಚಕ್ ಇನ್ನೂ ಒಂದ್ ಹಾಕ್ಬೇಕು. ಬರೋಲ್ಲ ಬಿಡ್ತೀವಿ. ನೀರ್ ಜಾಸ್ತಿ ಬೇಕಾಗತ್ತಲ್ಲ ಅಮ್ಮ, ಅದಕ್ಕೆ ಎಷ್ಟ್ ಆಕೈತಿ ಅಷ್ಟಾರಿ. ಜಾಸ್ತಿ ಹಾಕಿದ್ರ ಗಡ ಬರೋದಿಲ್ರಿ ಆಣ. ಅದಲ್ಲ ಮಾಡಲ್ಲ ಇವನ್ನೆಲ್ಲ ತೊಳ್ಲಿಕ್ಕೆ ಅದು ಒಂದೊಂದು ಕೊಟ್ರಿ ಆಗ ಒಂದ್ ತಾಳಗಟ್ಲೆ ಒಂದ್ ಚೈನ್ ಮಾಡ್ಬೇಕ್ರಿ. ಒಟ್ಟ ಅದಕ್ಕ ಸಕ್ಕರೆ ಜಿಗಿ ಇರ್ಬಾರ್ದ್ರಿ. ತಾಜೆ ನೀರಿದ್ರ ಮುರಿಂಗಿಲ್ರಿ ಇವು ಗೊಂಬಿ. ಅಂದ್ರ ತಾಜಾ ಇರ್ಬೇಕು ಒಟ್ಟ. ಇಲ್ಲಾಂದ್ರೆ ನಿಮ್ಗೆ ಕೆಲ್ಸ ಜಾಸ್ತಿ ಹಾಕಂತ ನೆನ್ಪಿಡ್ರಿ. ಮತ್ತೆ ಇಲ್ರಿ ಮುರಿದ್ ಬಿಡ್ತಾವ್ರಿ. ನಾವ್ ಎಷ್ಟು ಅದನ್ನ ಕ್ಲೀನ್ ಮಾಡ್ತೇವ್ರಿ ಅಷ್ಟ ಬರ್ತಾವ. ಓ ಸೂಪರ್. ಅಂದ್ರ ಸೂಕ್ಷ್ಮ ಮಾಡ್ಬೇಕವ. ಹ್ಞೂನ್ರಿ, ಇಲ್ಲಾಂದ್ರ ಹೊಡೆದ ಬಿಡ್ತಾವ. ಎಂತ ಮಾಡಿದ್ರು ಒಂದೊಂದ್ ಹೊಡೆದೇ ಬಿಡ್ತಾವ್ರಿ. ಅಣ್ಣ ಈಗೆಲ್ಲ ರೆಡಿ ಆದ್ವು, ಪೂಜೆ ಮಾಡ್ಬೋದು, ತಗೊಬಿಡಬಹುದು. ಯಾವ ತರ ನೀವು ಮಾರ್ಕೆಟ್ ಅಂದ್ರ ಕೆಜಿ ಯಾವ 140 130 ಮಾಡ್ತಾರೆ. 130 ಎಷ್ಟ್ ಕೆಜಿ ಆದ್ರನ ಆಕಸ್ಮಿಕ ಆರ್ಡರ್ ಮಾಡಿದ್ರ ಮಾಡಿನ ಕೊಡ್ತೀರಿ. ಅಂದ್ರೆ ಈ ಹಬ್ಬ ಅಲ್ರಿ, ನೆಕ್ಸ್ಟ್ ಹಬ್ಬಕ್ಕ ಈಗ ಇಲ್ಲ ನಮ್ಗ್ ಮಾಡ್ಕೊಡ್ರಿ ಅಂತ ಕೇಳಾರ್ ಬರ್ಬೋದ್ರಿ. ಯಾಕಂದ್ರೆ ನಮ್ ಯೂಟ್ಯೂಬ್ ನೋಡಿದಾಗ ಯಾರಾದ್ರ ನಮ್ಗೆ ಇಷ್ಟ ಬೇಕಂದ್ರ ಮಾಡ್ಕೊಡ್ತೀರಿ. ಮಾಡ್ಕೊಡ್ತೀವಿ. ಅಂದ್ರ ನಮ್ ಸುತ್ತಮುತ್ತಾರ ಆಗಿರ್ಬೋದು ಅಂತರಿಗೆಲ್ಲಾ ಮಾಡ್ಕೊಡ್ತೀವಿ. ಇದು ನಮ್ಮ ಉತ್ತರ ಕನ್ನಡದಾಗ ಅಷ್ಟ ಐತ್ರಿ, ನಮ್ಗ ಕನ್ನಡ ಎಲ್ಲೆಲ್ಲ ಐತ್ರಿ. ಇದು ಎಲ್ಲೆಲ್ಲ ಐತಲ್ರಿ. ಅದೇ ಅದಲ್ವ ಕೆಳಗಡೆ ಕಡಿಮೆ ಆಗುತ್ತೆ. ಅಂದ್ರ ನಮ್ಮ ಉತ್ತರ ಕನ್ನಡಕ್ಕೆ ಜಾಸ್ತಿ ಆಗುತ್ತವ ಆರ್ತಿ. ನಮ್ ಮೇಲ್ಗಡೆಗೆ ಕಮ್ಮಿ ರೀ, ಜಾಸ್ತಿ ರೀ. ಆದ್ರೂ ಅವ್ರು ಏನ್ ಮಾಡ್ತಾರ, ಎಷ್ಟ್ ಕಷ್ಟಪಟ್ಟು ಸುಮಾರು ಒಂದು ಆಣ ಇಡ್ಬೇಕಂದ್ರ 1 ತಾಸವರೆಗೆ ನಾವು ಗ್ಯಾಸ್ ಉರಿಬೇಕಾಗುತ್ತೆ, ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅದನ್ನೆಲ್ಲ ಮಾಡಿ ಮತ್ತೆ ಅದಕ್ಕ ನಮ್ಮ ಹಚ್ಪಡಿ ರೆಡಿ ಆದ ಹಚ್ಪಡಿಗೆ ನಾವು ಆಣ ಹಾಕ್ಬೇಕು. ಅದು ಯಾವ ತರ ಕರೆಕ್ಟ್ ಆಗಿ ಆಣ ಬಂತಂದ್ರ ನಮಗ್ ಕರೆಕ್ಟ್ ಆಗುತ್ತೆ. ಇಲ್ಲಾಂದ್ರ ಮತ್ತೆ ನಮಗ್ ತೊಂದ್ರೆ ಆಗುತ್ತೆ. ಆತರ ಆಣ ಹಾಕೊಂಡಿಲ್ಲಪ್ಪ ಅಂದ್ರೆ ನಮ್ದು ಲಾಸ್ ಆಗುತ್ತೆ. ಹಿಂಗಾಗಿ ನಾವು ನೋಡೋರ್ಗೆ ಏನಾಗುತ್ತೆ, ನೀವ್ ಬಂದವ್ರು ಎಷ್ಟು ದುಬಾರಿ ಮಾಡ್ತಿರಲ್ಲ ಅಂತಾರ. ನಾವ್ ಎಷ್ಟು ಶ್ರಮ ಐತಿ ಅಂದ್ರೆ ನಾನು ಅಷ್ಟೇ ಅಲ್ಲ, ನನ್ ಮಗ, ನನ್ ಸೊಸೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರ್ಸಿ ನಾವು ಈ ಕೆಲಸ ಮಾಡ್ತೀವಿ. ಮಾಡಿದ್ರೆ ಮಾತ್ರ ಇದು ಅದರಿಂದ ಒಂದು ಪೂಜೆಕರವಾದಂತ ನಮ್ಗ ಆರತಿಗಳ ನಿಮ್ಗ ಕೊಡಕ್ ಸಾಧ್ಯ ಐತೆ ಅಂತ ಅಮ್ಮ ಹೇಳ್ತಾಳ. ಈ ಅಮ್ಮನ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ರೆಡಿ ಆಗ್ತಾರೆ. ಇಷ್ಟ ಹಿಂಗ್ ತೆಗಿಬೇಕ್ರಿ, ಮತ್ತೆ ಇವ್ನ ಎಬ್ಬೇಕ್ರಿ ಸೌಕಾಸರೆ. ಎಬ್ಬಿ ಮತ್ತೆ ಇವ್ನ ತೆಗೆದ್ ಪುಟ್ಟಕ್ ಇಡ್ಬೇಕ್ರಿ. ಅದ್ರಾಗ ಒಂದೊಂದ್ ಪಾಕ್ ನಾ ಮುರ್ಕೊಂಡ ಹೋಗ್ತಾವ್ರಿ. ಓ
ಅದು ಲಾಸ್ ಆಗ್ಬಿಡುತ್ತಲ್ಲ ಅವ. ಮತ್ ಒಳ್ಳೆ ಹಾಕದ್ರಿ. ಅಂದ್ರೆ ಎಷ್ಟು ಸಾವಕಾಶ ಸೂಕ್ಷ್ಮ ಮಾಡ್ಬೇಕು. ಎಂತ ಸೂಕ್ಷ್ಮ ಮಾಡಿದ್ರನ ಕೊಳಕ್ಕನ ಮುರ್ಕೊಂಬಿಡ್ತಾರ. ಒಂದ್ ಹೋಗ್ಬಿಡ್ತೀರ ಅದ್ರಾಗ. ಅದು ಒಂದ್ ಚೂರ್ ಮುಕ್ಕಾದ್ರ ಯಾರು ತಗೊಳಲ್ಲ, ಎಲ್ಲದ ಸರಿ ಇದ್ದಿದ್ದೇ ಬೇಕಂತಾರ. ಬೆಳಗ ತಗೋಯವ ದೇವ್ರಿಗೆ ಪೂಜೆ ಹಾಕವ ಅಂತ.